ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಟೆಕ್ನೋಫಿಲಿಕ್ ಕಲ್ಚರ್ ಯೂಟ್ಯೂಬ್ ಚಾನೆಲ್. ಸೊ ಈ ವಿಡಿಯೋದಲ್ಲಿ HTML, CSS, ಜಾವಾ ಸ್ಕ್ರಿಪ್ಟ್ ಅಂದ್ರೆ ಏನು ಅಂಡ್ ಸ್ವಲ್ಪ HTML ಬೇಸಿಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಸ್ಟಾರ್ಟ್ ದ ಸೆಷನ್. ಒಂದು ವೆಬ್ಸೈಟ್ ನ ಬಿಲ್ಡ್ ಮಾಡೋಕೆ ನಮಗ್ ಬೇಕಿರೋ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಏನು ಅಂದ್ರೆ ಅದು HTML, CSS ಮತ್ತೆ ಜಾವಾ ಸ್ಕ್ರಿಪ್ಟ್. ಮೊದಲು HTML ಅಂದ್ರೆ ಏನು ಅಂತ ನೋಡೋಣ. HTML ಫುಲ್ ಫಾರ್ಮ್ ಏನು ಅಂತಂದ್ರೆ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ವೆಬ್ ಪೇಜ್ ಅಲ್ಲಿ ಹಾಕಬೇಕಾಗಿರೋ ಕಂಟೆಂಟ್ ನ ನಾವಿಲ್ಲಿ ಬರಿತೀವಿ. ಸೊ ಬೇಸಿಕಲಿ ಇಟ್ ಈಸ್ ದ ಬಾಡಿ ಆಫ್ ದ ವೆಬ್ಸೈಟ್. ಇದರ ಡೆಫಿನಿಷನ್ ಏನು ಅಂತಂದ್ರೆ ಇಟ್ ಈಸ್ ದ ಸ್ಟ್ಯಾಂಡರ್ಡ್ ಮಾರ್ಕಪ್ ಲ್ಯಾಂಗ್ವೇಜ್ ಫಾರ್ ಕ್ರಿಯೇಟಿಂಗ್ ವೆಬ್ ಪೇಜಸ್ ಅಂಡ್ ವೆಬ್ ಅಪ್ಲಿಕೇಶನ್ಸ್. ನಾವ್ ಯಾವುದೇ ಒಂದು ವೆಬ್ ಪೇಜಸ್ ಅಥವಾ ವೆಬ್ ಅಪ್ಲಿಕೇಶನ್ಸ್ ನ ಕ್ರಿಯೇಟ್ ಮಾಡ್ತಿದೀವಿ ಅಂತಂದ್ರೆ ನಾವು HTML ನ ಯೂಸ್ ಮಾಡ್ತೀವಿ. CSS ಫುಲ್ ಫಾರ್ಮ್ ಏನು ಅಂತಂದ್ರೆ ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್ಸ್. ಇದೊಂದು ಸ್ಟೈಲ್ ಶೀಟ್ ಲ್ಯಾಂಗ್ವೇಜ್. ಇದನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ HTML ಇರೋ ವೆಬ್ ಪೇಜ್ ಪ್ರೆಸೆಂಟೇಷನ್ ಚೆನ್ನಾಗಿ ಕಾಣೋ ಹಾಗೆ ಮಾಡೋಕೆ ನಾವು CSS ನ ಯೂಸ್ ಮಾಡ್ತೀವಿ. CSS ಯೂಸ್ ಮಾಡೋದ್ರಿಂದ ನಮ್ಮ ವೆಬ್ಸೈಟ್ಸ್ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಇವಾಗ ಒಂದು ಎಲಿಮೆಂಟ್ ನ ನಾವು ಹಾಕಿದೀವಿ ಅಂತಂದ್ರೆ ಆ ಎಲಿಮೆಂಟ್ ನ ನಾವು ಟಾಪ್ ಅಲ್ಲಿ ಪ್ಲೇಸ್ ಮಾಡಕ್ಕೆ ಅಥವಾ ರೈಟ್ ಅಲ್ಲಿ ಪ್ಲೇಸ್ ಮಾಡಕ್ಕೆ ಅಥವಾ ಎಲಿಮೆಂಟ್ ನ ಬ್ಯಾಕ್ ಗ್ರೌಂಡ್ ನ ಚೇಂಜ್ ಮಾಡೋದಕ್ಕೆ ನಾವು CSS ನ ಯೂಸ್ ಮಾಡ್ತೀವಿ. So it is a computer language for laying out and structuring web pages. ನೆಕ್ಸ್ಟ್ ಜಾವಾಸ್ಕ್ರಿಪ್ಟ್ ಅಂದ್ರೆ ಏನು ಅಂತ ನೋಡೋಣ. ಜಾವಾಸ್ಕ್ರಿಪ್ಟ್ ಅನ್ನೋದು ಒಂದು ಹೈ ಲೆವೆಲ್ ಡೈನಾಮಿಕ್ ಇಂಟರ್ಪ್ರಿಟೆಡ್ ಲ್ಯಾಂಗ್ವೇಜ್. ಇದೊಂದು ಕ್ಲೈಂಟ್ ಸೈಡ್ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಆಗಿರುತ್ತೆ. ಇದನ್ನ ನಾವು ಸರ್ವರ್ ಸೈಡ್ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಆಗಿ ಕೂಡ ಯೂಸ್ ಮಾಡಬಹುದು, ಬಟ್ ಇದು ಮೇಜರ್ಲಿ ಕ್ಲೈಂಟ್ ಸೈಡ್ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಆಗಿನೇ ಯೂಸ್ ಮಾಡ್ಕೋತಾರೆ. ಸೊ ಜಾವಾಸ್ಕ್ರಿಪ್ಟ್ ಪ್ರೋಗ್ರಾಮ್ ಅಲ್ಲಿ ಒಂದು ವೆಬ್ ಪೇಜ್ಗೆ ಬೇಕಾಗಿರೋ ಲಾಜಿಕ್ ನ ನಾವು ಬರಿಬಹುದು. ಇದರ ಡೆಫಿನಿಷನ್ ಏನು ಅಂತಂದ್ರೆ ಇಟ್ ಇಸ್ ಅ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ದಟ್ ಎನೇಬಲ್ಸ್ ಅಸ್ ಟು ಕ್ರಿಯೇಟ್ ಡೈನಾಮಿಕಲಿ ಅಪ್ಡೇಟಿಂಗ್ ಕಂಟೆಂಟ್, ಕಂಟ್ರೋಲ್ ಮಲ್ಟಿಮೀಡಿಯಾ ಅಂಡ್ ಆನಿಮೇಟ್ ಇಮೇಜಸ್. ನಾವು ಯಾವುದೇ ಇಮೇಜಸ್ ನ ವೆಬ್ ಪೇಜ್ ಅಲ್ಲಿ ಆಡ್ ಮಾಡಿರ್ತೀವಿ, ಆ ಇಮೇಜಸ್ ನ ನಾವು ಆನಿಮೇಟ್ ಮಾಡಬೇಕು ಅಂತಂದ್ರೆ ಜಾವಾ ಸ್ಕ್ರಿಪ್ಟ್ ಲಾಜಿಕ್ ಯೂಸ್ ಮಾಡಿಕೊಂಡು ನಾವು ಅದನ್ನ ಆನಿಮೇಟ್ ಮಾಡಬಹುದು. ಸೊ ಮೊದಲು HTML ಬೇಸಿಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇವಾಗ ಒಂದು HTML ಪ್ರೋಗ್ರಾಮ್ ಬರಿಬೇಕು ಅಂತಂದ್ರೆ ನಮಗೆ ಒಂದು ಪ್ರಾಪರ್ ಟೆಕ್ಸ್ಟ್ ಎಡಿಟರ್ ಬೇಕು. ನಾವು HTML ಪ್ರೋಗ್ರಾಮ್ ನ ನೋಟ್ ಪ್ಯಾಡ್ ಅಲ್ಲಿ ಕೂಡ ಬರಿಬಹುದು, ಬಟ್ ಐ ಪ್ರಿಫರ್ ವಿಜುವಲ್ ಸ್ಟುಡಿಯೋ ಕೋಡ್. ಯಾಕಂದ್ರೆ ಇದು ಒಂದು ಓಪನ್ ಸೋರ್ಸ್ ಅಂಡ್ ನೋಟ್ ಪ್ಯಾಡ್ ಅಲ್ಲಿ ನಾವು ಪ್ರತಿ ಲೈನ್ ನ ಕೂಡ ಟೈಪ್ ಮಾಡಬೇಕಾಗುತ್ತೆ. ಬಟ್ ವಿಜುವಲ್ ಸ್ಟುಡಿಯೋ ಕೋಡ್ ಅಲ್ಲಿ ನಮಗೆ ಸಜೆಷನ್ ಸಿಗುತ್ತೆ ಪ್ರೋಗ್ರಾಮ್ ಬರೆಯೋಕೆ ಅಂಡ್ ಇಟ್ ಆಕ್ಚುಲಿ ಹೆಲ್ಪ್ಸ್ ಅ ಲಾಟ್. ವಿಜುವಲ್ ಸ್ಟುಡಿಯೋ ಕೋಡ್ ಇನ್ಸ್ಟಾಲೇಷನ್ ಮೇಲೆ ಯೂಟ್ಯೂಬ್ ಅಲ್ಲಿ ತುಂಬಾ ವಿಡಿಯೋಸ್ ಇದೆ. ನೀವು ಅದನ್ನ ರೆಫರ್ ಮಾಡಿ ವಿಜುವಲ್ ಸ್ಟುಡಿಯೋ ಕೋಡ್ ನ ನಿಮ್ ಲ್ಯಾಪ್ಟಾಪ್ ಅಲ್ಲಿ ಇನ್ಸ್ಟಾಲ್ ಮಾಡ್ಕೋಬಹುದು. ಸೊ ನಾನು ಆಲ್ರೆಡಿ ನನ್ನ ಲ್ಯಾಪ್ಟಾಪ್ ಅಲ್ಲಿ ವಿಜುವಲ್ ಸ್ಟುಡಿಯೋ ಕೋಡ್ ನ ಇನ್ಸ್ಟಾಲ್ ಮಾಡಿದ್ದೀನಿ. ಅಂಡ್ ಒಂದು ಬೇಸಿಕ್ ಸ್ಟ್ರಕ್ಚರ್ ಆಫ್ HTML ಹೇಗಿರತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಒಂದು ಹೊಸ ಫೋಲ್ಡರ್ ನ ಓಪನ್ ಮಾಡಬೇಕಾಗುತ್ತೆ. ಸೊ ಗೋ ಟು ಫೈಲ್, ಕ್ಲಿಕ್ ಆನ್ ಓಪನ್ ಫೋಲ್ಡರ್ ಅಂಡ್ ಫೈಲ್ ಎಕ್ಸ್ಪ್ಲೋರರ್ ಇಂದ ನೀವು ಯಾವ್ದಾದ್ರು ಒಂದು ಫೋಲ್ಡರ್ ನ ಓಪನ್ ಮಾಡ್ಕೊಳ್ಳಿ. ನಾನಿಲ್ಲಿ ಕ್ಲಾಸ್ 1 ಅನ್ನೋ ಹೆಸರಲ್ಲಿ ಒಂದು ಫೋಲ್ಡರ್ ನ ಕ್ರಿಯೇಟ್ ಮಾಡಿ ಓಪನ್ ಮಾಡಿದ್ದೀನಿ. ಇಲ್ಲಿ ನಾನೊಂದು ಹೊಸ ಫೈಲ್ ನ ಕ್ರಿಯೇಟ್ ಮಾಡ್ತಿದ್ದೀನಿ. ಅದಕ್ಕೆ class1.html ಅಂತ ಹೆಸರು ಕೊಡ್ತಾ ಇದ್ದೀನಿ. ಇಲ್ಲಿ .html ಅಂತ ಯಾಕೆ ಕೊಟ್ಟಿದ್ದೀನಿ ಅಂತಂದ್ರೆ ಇದು ಒಂದು HTML ಫೈಲ್ ಆಗಿರುತ್ತೆ. ಅದೇ ನಾನು .css ಅಂತ ಕೊಟ್ರೆ ಅದೊಂದು CSS ಫೈಲ್ ಆಗಿರುತ್ತೆ. ನಾನು .js ಅಂತ ಕೊಟ್ರೆ ಅದು ಜಾವಾ ಸ್ಕ್ರಿಪ್ಟ್ ಫೈಲ್ ಆಗಿರುತ್ತೆ. ಸೊ ಇವಾಗ ಬೇಸಿಕ್ ಸ್ಟ್ರಕ್ಚರ್ ಆಫ್ HTML ಹೇಗಿರುತ್ತೆ ಅಂತ ನೋಡೋಣ. ಮೊದಲನೇ ಲೈನಲ್ಲಿ ನಾನು ಒಂದು ಎಕ್ಸ್ಕ್ಲಾಮೇಷನ್ ಪಾಯಿಂಟ್ ನ ಟೈಪ್ ಮಾಡಿದ ತಕ್ಷಣನೇ ನಂಗೆ ಇಲ್ಲಿ ಎಮೆಟ್ ಅಬ್ರಿವೇಶನ್ ಅನ್ನೋ ಒಂದು ಸಜೆಷನ್ ಬರ್ತಿದೆ. ಇದ್ರ ಮೇಲೆ ನಾನು ಕ್ಲಿಕ್ ಮಾಡಿದ ತಕ್ಷಣನೇ ನಂಗೊಂದು ಬಾಯ್ಲರ್ ಪ್ಲೇಟ್ ಸಿಗತ್ತೆ. ಸೊ ಇದು ಬೇಸಿಕ್ ಸ್ಟ್ರಕ್ಚರ್ ಆಫ್ HTML ಆಗಿರುತ್ತೆ. ಸೊ ಇದನ್ನ ನಾವು ಲೈನ್ ಬೈ ಲೈನ್ ಏನು ಅಂತ ಅರ್ಥ ಮಾಡ್ಕೋಬಹುದು. ಇಲ್ಲಿ ಡಾಕ್ ಟೈಪ್ HTML ಅಂತ ಅಂದ್ರೆ ಈ ಡಾಕ್ಯುಮೆಂಟ್ HTML ಡಾಕ್ಯುಮೆಂಟ್ ಅಂತ ಅರ್ಥ. ಸೊ ಬೇಸಿಕಲಿ ಇದನ್ನ ನಾವು ಬ್ರೌಸರ್ಗೆ ಇದು ಒಂದು HTML ಡಾಕ್ಯುಮೆಂಟ್ ಅಂತ ಹೇಳಕ್ಕೆ ಯೂಸ್ ಮಾಡ್ತೀವಿ. ಸೊ ಸೆಕೆಂಡ್ ಲೈನ್ ಅಲ್ಲಿ ಇಲ್ಲಿ ಒಂದು HTML ಟ್ಯಾಗ್ ಇದೆ. ಇದು ಸೆಕೆಂಡ್ ಲೈನ್ ಅಲ್ಲಿ ಓಪನ್ ಆಗಿ 11th ಲೈನ್ ಅಲ್ಲಿ ಕ್ಲೋಸ್ ಆಗ್ತಾ ಇದೆ. ಸೊ ಯಾವುದೇ ಒಂದು ಟ್ಯಾಗ್ ನ ನಾವು ಓಪನ್ ಮಾಡಿದಾಗ ಅದನ್ನ ನಾವು ಕ್ಲೋಸ್ ಮಾಡ್ಬೇಕಾಗತ್ತೆ. ಲ್ಯಾಂಗ್ ಅಂತ ಅಂದ್ರೆ ಲ್ಯಾಂಗ್ವೇಜ್ ಅಂತ ಅರ್ಥ. EN ಅಂತಂದ್ರೆ ಇಲ್ಲಿ ಇಂಗ್ಲಿಷ್ ಅಂತ ಅರ್ಥ. ಸೊ HTML ಟ್ಯಾಗ್ ಒಳಗಡೆ ಹೆಡ್ ಇರತ್ತೆ ಮತ್ತೆ ಬಾಡಿ ಇರತ್ತೆ. ಹೆಡ್ ಒಳಗಡೆ ಎಲ್ಲ ಮೆಟಾ ಟ್ಯಾಗ್ಸ್ ಇರತ್ತೆ. ಈ ಮೆಟಾ ಟ್ಯಾಗ್ಸ್ ನ ನಾವು ಒಂದು ವೆಬ್ಸೈಟ್ ನ ಡಿಸ್ಕ್ರೈಬ್ ಮಾಡೋಕೋಸ್ಕರ ಬರೀತೀವಿ. ಸೊ ಇಲ್ಲಿ 2 ಮೆಟಾ ಟ್ಯಾಗ್ಸ್ ನ ನಾವು ನೋಡ್ಬೋದು. ನೋಟ್ ಪ್ಯಾಡ್ ಬಿಟ್ಟು VS ಕೋಡ್ ನ ಯಾಕೆ ಪ್ರಿಫರ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಕೆಲವು ಫೀಚರ್ಸ್ ನಮಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ಹೆಡ್ ಪಾರ್ಟ್ ಇದೆ. ನಾನು ಇದು ಇರುತ್ತೆ ನನ್ನ ಕೋಡಲ್ಲಿ, ಬಟ್ ಇದು ನನಗೆ ಕಾಣಿಸ್ಬಾರ್ದು ಅಂತಂದ್ರೆ ಐ ಕ್ಯಾನ್ ಫೋಲ್ಡ್ ದಿಸ್ ಕೋಡ್ ಲೈಕ್ ದಿಸ್. ನಾನು ಈ ಕೋಡ್ ನ ಫೋಲ್ಡ್ ಮಾಡ್ಬೋದು ಅಂಡ್ ನಂಗೆ ಬೇಕು ಅಂದಾಗ ಅನ್ಫೋಲ್ಡ್ ಮಾಡ್ಬೋದು. ಸೊ ಕೋಡ್ ಫೋಲ್ಡಿಂಗ್ ಫೀಚರ್ ವಿಜುವಲ್ ಸ್ಟುಡಿಯೋ ಕೋಡ್ ಅಲ್ಲಿ ಇರುತ್ತೆ. ಸೊ ಐ ಪ್ರಿಫರ್ ವಿಜುವಲ್ ಸ್ಟುಡಿಯೋ ಕೋಡ್ ದ್ಯಾನ್ ನೋಟ್ ಪ್ಯಾಡ್. ಸೊ ಇವಾಗ
ಇಲ್ಲಿ ಟೈಟಲ್ ಅಂತ ಇದೆ. ಈ ಟೈಟಲ್ ನ ನಾವು ಚೇಂಜ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಈ ಡಾಕ್ಯುಮೆಂಟ್ ಟೈಟಲ್ ನಾನು ತೆಗೆದು ಕ್ಲಾಸ್ 1 ಅಂತ ಇಲ್ಲಿ ಕೆಳಗಡೆ ಗೋ ಲೈವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಲೈವ್ ಸರ್ವರ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ಟೈಟಲ್ ಡಾಕ್ಯುಮೆಂಟ್ ಬದಲು ಕ್ಲಾಸ್ 1 ಅಂತ ಇದೆ. ಇಲ್ಲಿ ಕಂಟೆಂಟ್ ಪೂರ್ತಿ ಖಾಲಿ ಇದೆ, ಯಾಕಂದ್ರೆ ನಾವು ಬಾಡಿ ಒಳಗಡೆ ಇನ್ನೂ ಏನು ಕಂಟೆಂಟ್ ಬರ್ದಿಲ್ಲ. ನಾವು ಬಾಡಿ ಒಳಗಡೆ ಏನಾದ್ರೂ ಕಂಟೆಂಟ್ ಬರೆದ್ರೆ ಅದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾನು ಬಾಡಿ ಒಳಗಡೆ ದಿಸ್ ಈಸ್ ದ ಕಂಟೆಂಟ್ ಆಫ್ ಕ್ಲಾಸ್ 1 ಅಂತ ಟೈಪ್ ಮಾಡಿ ಇದನ್ನ ಸೇವ್ ಮಾಡಿ ಲೈವ್ ಸರ್ವರ್ಗೆ ಹೋದ್ರೆ ಅದು ನಮ್ಗೆ ಹೆಂಗ್ ಕಾಣಿಸುತ್ತೆ ಅಂದ್ರೆ, ಸೊ ನಾವಿಲ್ಲಿ ನೋಡ್ಬೋದು, ನಾವು ಬಾಡಿ ಒಳಗಡೆ ಬರ್ದಿರೋ ಕಂಟೆಂಟ್ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ನಂಗೆ ಗೊತ್ತು ಈ ವೆಬ್ಸೈಟ್ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ, ಯಾಕಂದ್ರೆ ನಾವಿಲ್ಲಿ ಇನ್ನು CSS ನ ಸ್ಟೈಲಿಂಗಿಗೆ ಯೂಸ್ ಮಾಡಿಲ್ಲ. ದಿಸ್ ಇಸ್ ಜಸ್ಟ್ ಅ ಬೇಸಿಕ್ ಸ್ಟ್ರಕ್ಚರ್ ಅಷ್ಟೇ. ಸೊ ನಾವು ಬರ್ದಿರೋ ಕೋಡ್ ಬಗ್ಗೆ ಏನಾದರೂ ನೋಟ್ಸ್ ಆಡ್ ಮಾಡಬೇಕು ಅಂತಂದ್ರೆ ಅದನ್ನ ನಾವು ಕಾಮೆಂಟ್ ಯೂಸ್ ಮಾಡ್ಕೊಂಡು ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಈ ಕೋಡ್ಗೆ ನಾನು ಒಂದು ಕಾಮೆಂಟ್ ನ ಆಡ್ ಮಾಡ್ತೀನಿ. ದಿಸ್ ಈಸ್ ಅ ಬೇಸಿಕ್ ಸ್ಟ್ರಕ್ಚರ್ ಆಫ್ HTML ಅನ್ನೋ ಒಂದು ಕಾಮೆಂಟ್ ನಾನು ಆಡ್ ಮಾಡ್ತೀನಿ. ಈ ಕಾಮೆಂಟ್ ಕೋಡಲ್ಲಿ ಇರುತ್ತೆ, ಆದ್ರೆ ಎಕ್ಸಿಕ್ಯೂಟ್ ಆಗಲ್ಲ. ಈ ಕಾಮೆಂಟ್ಸ್ ಏನಕ್ಕೆ ಯೂಸ್ ಆಗುತ್ತೆ ಅಂತಂದ್ರೆ, ನಾವು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಒಂದು ಗ್ರೂಪ್ ಪ್ರಾಜೆಕ್ಟ್ ಮಾಡ್ತಿದೀವಿ ಅಂದಾಗ ಒಂದು ವೆಬ್ಸೈಟ್ ನ ನಾವು 4 ಜನ 5 ಜನ ಸೇರ್ಕೊಂಡು ಬಿಲ್ಡ್ ಮಾಡುವಾಗ ನಾನು ಬರ್ದಿರೋ ನೋಟ್ಸ್ ನನ್ನ ಫ್ರೆಂಡಿಗೆ ಅರ್ಥ ಆಗ್ಬೇಕು ಅಂಡ್ ಅದು ಎಕ್ಸಿಕ್ಯೂಟ್ ಆಗಬಾರ್ದು ಅಂದ್ರೆ ಅದನ್ನ ನಾವು ಕಾಮೆಂಟ್ ಆಗಿ ಯೂಸ್ ಮಾಡ್ಬೋದು. ಸೊ ನಾವು ಒಂದು ಕಾಮೆಂಟ್ ಆಗಿ ಒಂದು ಲೈನ್ ನ ಕನ್ವರ್ಟ್ ಮಾಡಕ್ಕೆ ನಮ್ಗೆ ಒಂದು ಶಾರ್ಟ್ ಕಟ್ ಇದೆ. ಅದು ಹೇಗೆ ಅಂತಂದ್ರೆ, ಈ ಬಾಡಿನ ನಾನು ಕಾಮೆಂಟ್ ಮಾಡಬೇಕು ಅಂತಂದ್ರೆ ಈ ಬಾಡಿ ಫುಲ್ ಸೆಲೆಕ್ಟ್ ಮಾಡಿ Ctrl// ಕೊಟ್ರೆ ಇದು ಕಾಮೆಂಟ್ ಆಗುತ್ತೆ. ಇದು ಕಾಮೆಂಟ್ ಆಗಬಾರ್ದು, ಇದು ಕೋಡ್ ಆಗಿನೇ ಉಳಿಬೇಕು ಅಂತಂದ್ರೆ ಮತ್ತೆ Ctrl// ಕೊಟ್ರೆ ಇದು ಕೋಡ್ ಆಗುತ್ತೆ. ನಾವು ಇದನ್ನ ಟೈಪ್ ಮಾಡ್ಬೋದು, ಬಟ್ ಈಸಿಯರ್ ವೇ ಏನು ಅಂತಂದ್ರೆ ಶಾರ್ಟ್ ಕಟ್ ಕೀಸ್ ನ ಯೂಸ್ ಮಾಡ್ಬೋದು. ಇದು ನಮ್ಗೆ ಟೈಮ್ ಸೇವಿಂಗ್ ಆಗಿರುತ್ತೆ. So that's all about basic structure of HTML, and next videoದಲ್ಲಿ HTML ಬಗ್ಗೆ ಇನ್ನ ಜಾಸ್ತಿ ತಿಳ್ಕೊಳ್ಳೋಣ. Thank you for watching this video. Kindly subscribe, share and like the video.